ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ, ಲೋಕಸಭೆ ಅಧಿವೇಶನ ನಿನ್ನೆ ಸ್ಟಾರ್ಟ್ ಆಗೈತಿ. ಅಂದ್ರೆ 1ನೇ ತಾರೀಕಿಗೆ ಸ್ಟಾರ್ಟ್ ಆಗೈತಿ. ಸೊ ಹ್ಯಾಸ್ ವಿಜುವಲ್ ರಾಷ್ಟ್ರಪತಿಗಳು ತಮ್ಮ ಒಂದು ಭಾಷಣ ಮುಗಿಸಿದ್ರು. ಕೆಲವೊಂದು ಪ್ರೋಟೋಕಾಲ್ ಪ್ರಕಾರ ಅವ್ರು ಮಾತಾಡಿದ ಮೇಲೆ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ಇಲ್ಲೇ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಮನಿಸಬೇಕಾಗತ್ತೆ. ವಿರೋಧ ಪಕ್ಷ ಕಡೆಯಿಂದ ಮಾತಾಡೋಣ. ಯಾಕಪ್ಪ ಅಂತಂದ್ರೆ, ನಿನ್ನೆ ಮಾತಾಡಿದ್ದು ಜಸ್ಟ್ ವಿರೋಧ ಪಕ್ಷ ಮಾತ್ರ. ಇವತ್ತು ಆಡಳಿತ ಪಕ್ಷದವರು ಮಾತಾಡ್ತಾರೆ. ಆಡಳಿತ ಪಕ್ಷದವರು ಇವತ್ತೇನು ಮಾತಾಡ್ತಾರ ಗೊತ್ತಿಲ್ಲ. ಒಂದು ಅಂದಾಜಿನ ಮೇಲೆ ಏನು ಮಾತಾಡಬಹುದು ಅನ್ನೋದನ್ನ ಇವತ್ತ ಚರ್ಚೆ ಮಾಡೋಣ. ಅದು ಮುಂದೆ ಹೇಳ್ತೀವಿ. ಬಟ್ ಈಗ ಏನಪ್ಪ ಅಂತಂದ್ರೆ, ರಾಷ್ಟ್ರಪತಿಯವರ ಭಾಷಣದ ಮೇಲೆ ಏನು ವಿರೋಧ ಪಕ್ಷದವರು ಭಾಷಣ ಮಾಡ್ತಾರಲ್ಲ, ಏನು ಮಾತಾಡ್ತಾರಲ್ಲ, ಇಲ್ಲಿ ಕೆಲವೊಂದಿಷ್ಟು ಸ್ವಾರಸ್ಯಗಳು ನಡೆದವು ಈ ಸಾರಿ ಲೋಕಸಭೆ ಅಧಿವೇಶನದೊಳಗೆ. ಅದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಈ ಸಾರಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗ್ಯಾರ. ಸೊ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಆಗ್ಬೇಕಂತ ಹೇಳಿ ಇಂಡಿ ಒಕ್ಕೂಟದಿಂದ ಅವ್ರಿಗೆ ಕನ್ವಿ ಮಾಡಿದಾಗ ಅವರು ಸಡನ್ ಆಗಿ ಕನ್ವಿ ಆಗಂಗಿಲ್ಲ, ಡಿಲೇ ಮಾಡ್ತಾರೆ. ಲೇಟ್ ಪ್ರೋಸೆಸ್ ಸ್ವಲ್ಪ, ಮತ್ತೆ ಅವ್ರ ಪ್ರೊಸೆಸಿಂಗ್ ಲೇಟ್ ಐತಿ. ಒಬ್ಬ ವಿರೋಧ ಪಕ್ಷದ ನಾಯಕ ಆಗಾಕ ಎಲ್ಲ ರೀತಿಯಿಂದ ಅರ್ಹತೆ ಪಡೆದಿರೋ ವ್ಯಕ್ತಿ ವಿರೋಧ ಪಕ್ಷದ ನಾಯಕ ಆಗಾಕ ಯೋಚನೆ ಮಾಡಬಾರ್ದು. ಒಂದು 2-3 ಪಾಯಿಂಟ್ದಿಂದ ಅವರು ಸ್ವಲ್ಪ ಟೈಮ್ ತೊಗೊಂಡಾರ. ನಾನು ಯೋಚನೆ ಮಾಡ್ತೀನಿ ಅಂತಂದಾರ. ಯಾಕಪ್ಪ ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಆದ್ರಪ್ಪ ಅಂತಂದ್ರೆ ಪ್ರತಿ ಸಾರ್ತಿ ಅಧಿವೇಶನದೊಳಗೆ ಇರಬೇಕಾಗತ್ತೆ. ಆಡಳಿತ ಪಕ್ಷದ ಮೂಗು ಹಿಡಿಬೇಕಾಗತ್ತೆ. ಅವರು ಮಾಡೋ ತಪ್ಪನ್ನ ಎತ್ತಿ ತೋರಿಸ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡಕ್ಕೆ ನನ್ನ ಕಡೆಯಿಂದ ಆಗತ್ತಾ? ಜೊತೆಗೆ ಅವರು ಸ್ವಲ್ಪ ವಿದೇಶ ಪ್ರವಾಸದ ಅವ್ರಿಗೆ ಕೆಲವೊಂದಿಷ್ಟು ಅವಲಂಬನೆ ಜಾಸ್ತಿ ಇರ್ತಾವೆ. ಜಾಸ್ತಿ ವಿದೇಶ ಪ್ರವಾಸ ಮಾಡ್ತಾರೆ. ಈ ಟೈಮ್ ಒಳಗೆ ನಾನು ಅಧಿವೇಶನದೊಳಗೆ ಪ್ರೆಸೆನ್ಸ್ ಇರಕ್ಕೆ ಆಗತ್ತಾ? ಕೆಲವೊಂದಿಷ್ಟು ಸರ್ಕಮ್ಟೆನ್ಸ್ ಮೇಲೆ ಅವ್ರು ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರಿಗೆ ಇನ್ನೂ ಒಂದು ಪ್ರಾಬ್ಲಮ್ ಇತ್ತು ಯೋಚನೆ ಮಾಡ್ತೀನಿ ಅಂತ ಅನ್ನೋದಕ್ಕೆ. ಅದು ಏನು ಅಂತಂದ್ರೆ, ಇಲ್ಲೇ ಮೋಸ್ಟ್ ಸೀನಿಯರ್ ಅಂತ ಹೇಳಿ ಸಾಕಷ್ಟು ಜನ ಇದ್ರೂ ಅವರಿಗೆ ಗಾಂಧಿ ಕುಟುಂಬ ಅಂದ್ರೆ ಗಾಂಧಿ ಪರಿವಾರದಿಂದ ವಿರೋಧ ಪಕ್ಷದ ನಾಯಕರು ಆಗ್ಬೇಕು ಅನ್ನೋದು ಎಲ್ಲರ ಒಕ್ಕೊರಲಾಗಿತ್ತು, ಎಲ್ಲರ ಅಭಿಪ್ರಾಯ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕರು ಮಾಡಬಹುದಾಗಿತ್ತು. ಆದರೆ ಅವರು ಮೊನ್ನೆ ಸಾರಿ ಲೋಕಸಭೆಗೆ ನಿಂತಿಲ್ಲ, ಕಂಟೆಸ್ಟ್ ಮಾಡಿಲ್ಲ. ಅಂದ್ರೆ ಪ್ರೆಸೆಂಟ್ ರಾಜ್ಯಸಭೆ ಸದಸ್ಯರದಾರ. ಸೊ ಈಗ ಅವರು ರಾಜ್ಯಸಭೆದು ವಿರೋಧ ಪಕ್ಷದ ನಾಯಕರದಾರ. ಅಂದ್ರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ಆಗಕ ಬರಲ್ಲ. ಅಲ್ಲಿ ವಿರೋಧ ಪಕ್ಷ ನಾಯಕರು ಯಾರು ಆಗ್ಬೇಕು ಅಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇಂಡಿ ಒಕ್ಕೂಟದಿಂದ ರಾಹುಲ್ ಗಾಂಧಿ ಅವರು ಆಗಲಿ, ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಬೇಡ ಅಂತ ಹೇಳಿ ಯಾರು ತಮ್ಮದೊಂದು ಅನಿಸಿಕೆ ಅಭಿಪ್ರಾಯನ ಹೊರಗೆ ಹಾಕಿಲ್ಲ. ಬೇಡ ಅಂದಿದ್ರಂದ್ರೆ ಅದು ಏನಾಗ್ತಿತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಆಗಲಿ ಅಂತ ಹೇಳಿ ಎಲ್ಲರೂ ಹೇಳಿದ ಮೇಲೆ ಅಲ್ಟಿಮೇಟ್ಲಿ ಪ್ರೆಷರ್ ಬಂದ ಮೇಲೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗ್ಯಾರ. ಜೊತೆಗೆ ನಿನ್ನೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಫಸ್ಟ್ ಟೈಮು ಅಧಿವೇಶನದೊಳಗೆ ಮಾತಾಡಿದರು. ಆದ್ರೆ ಸ್ವಲ್ಪ ಅದು ಓವರ್ ಆಯಿತು. ಓಕೆ, ಅದಕ್ಕೆ ಆಮೇಲೆ ಬರೋಣ. ಅಟ್ ದ ಸೇಮ್ ಟೈಮ್ ನಿನ್ನೆ 1ನೇ ತಾರೀಕಿಂದ ಇಂಡಿಯನ್ ಪೀನಲ್ ಕೋಡ್ ಅಂತ ಏನಿತ್ತಲ್ಲ, ಅದು BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳಿ ಬದಲಾವಣೆ ಮಾಡ್ಯಾರ. 511 ಸೆಕ್ಷನ್ ಇರೋ ಈ ಒಂದು IPC ಒಳಗೆ ಮೊಟಕು ಮಾಡಿ 358 ಸೆಕ್ಷನ್ ಮಾಡ್ಯಾರ. ಅದರೊಳಗೆ 175 ತಿದ್ದುಪಡಿ ಆಗ್ಯಾರ. ಸ್ವಲ್ಪ ಕಾಮಿಡಿ ಟಚ್ ಮಾಡಿ ಹೇಳ್ಬೇಕಂದ್ರೆ, ಅಥವಾ ಸತ್ಯ ಅಂತ ಒಪ್ಕೊಳ್ಳೋಂಗಿತ್ತಂದ್ರೆ, ಇಲ್ಲಿ ಏನು ಬೆಳವಣಿಗೆ ಆಗೈತಂದ್ರೆ, ಈ ಸಾರಿ ನಡೆದಿರೋ ಅಧಿವೇಶನ 18ನೇ ಅಧಿವೇಶನ. 18ನೇ ಅಧಿವೇಶನ ಅಂದ್ರೆ ಮೆಚುರಿಟಿ ಈಗ ಬಂತು ಅಧಿವೇಶನಕ್ಕೆ. ಇನ್ ದ ಸೆನ್ಸ್ 18th ಆದ್ಮೇಲೆಲ್ಲ ಎಲ್ಲರಿಗೂ ಮೆಚುರಿಟಿ ಅಂತ ಅನ್ನೋದು ಮೇಜರ್ ಆಗ್ಯಾವ. ಸೊ ಈಗ ಅಧಿವೇಶನ ಮೇಜರ್ ಆಯಿತು. ಇಷ್ಟು ವರ್ಷ ಬೇಕಾತ ನಮಗೆ ಕೆಲವೊಂದಿಷ್ಟು ಈ ಥರ ತಿದ್ದುಪಡಿ ಮಾಡೋದಕ್ಕೆ. ಯಾರು ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಇದೇ ಕಾನೂನು ಹೇಳ್ತೈತಿ 18 ಆದಮೇಲೆ ಮೇಜರ್ ಆಗ್ತದೆ. ಪ್ರಕಾರ 18ನೇ ಲೋಕಸಭಾ ಚುನಾವಣೆ ಮುಗಿದೈತಿ, ಮತ್ತೆ 18 ತುಂಬಿತು. ಈಗ ಅದು ಮೇಜರ್ ಆಯ್ತು. ಅಂದ್ರೆ ಪ್ರೌಢಾವಸ್ಥೆಗೆ ಬಂತು. ಪ್ರೌಢಾವಸ್ಥೆಗೆ ಬಂದ ಮೇಲೆ ಇನ್ನು ಮೇಲೆ ಎಲ್ಲ ಪ್ರೌಢಿಮೆಯಿಂದ ಅದು ಸರ್ಕಾರ ಯೋಚನೆ ಮಾಡುತ್ತಾ. ಸುಮ್ಮನೆ ಇದು ಒಂದು ಸತ್ಯ ಘಟನೆ ಇದ್ರು ಸುಮ್ಮನೆ ಸ್ವಲ್ಪ ಕಾಮಿಡಿ ಟಚ್ ಮಾಡಿ ಹೇಳಬೇಕಾಯ್ತು. ಇನ್ನು ರಾಹುಲ್ ಗಾಂಧಿ ಅವ್ರ ಕಡೆ ಬಂದ್ರಂದ್ರೆ, ನಾನು ಇವತ್ತು ಯಾಕೆ ರಾಹುಲ್ ಗಾಂಧಿ ಅವ್ರದ್ದು ಅಷ್ಟೇ ಮಾತಾಡಕತ್ತೀನಿ ಅಂದ್ರೆ, ಅವ್ರು ವಿರೋಧ ಪಕ್ಷದ ನಾಯಕರಾಗಿ ಫಸ್ಟ್ ಏನು ಭಾಷಣ ಮಾಡಿದ್ರಲ್ಲ, ನಿನ್ನೆ ಅವ್ರು ಮಾಡಿರೋ ಭಾಷಣದ ಮೇಲೆ ಅಷ್ಟೇ ಮಾತಾಡಕತ್ತೀನಿ. ಇನ್ನು ಇವತ್ತು ಅಂದ್ರೆ 2ನೇ ತಾರೀಕಿಗೆ ಆಡಳಿತ ಪಕ್ಷದವ್ರು ಯಾರು ಮಾತಾಡ್ತಾರ, ಏನು ಮಾತಾಡ್ತಾರ ಅನ್ನೋದನ್ನ ಆಗಲೇ ಹೇಳ್ದಂಗೆ ಆಮೇಲೆ ನೋಡ್ತೀನಿ. ಫಸ್ಟ್ ರಾಹುಲ್ ಗಾಂಧಿ ಅವರು ಏನೆಲ್ಲ ಮಾತಾಡಕ್ಕೆ ಪ್ರಯತ್ನ ಪಟ್ಟರು, ಏನು ಸರ್ಕಾರಕ್ಕೆ ಕಿವಿ ಹಿಂಡಕ್ಕೆ ಪ್ರಯತ್ನ ಪಟ್ಟರು. ಇಲ್ಲೇ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿದಲ್ಲ, ಪೂರ್ಣ ಪ್ರಮಾಣದೊಳಗೆ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಸಮ್ ಪರ್ಸೆಂಟ್ ಅವ್ರು ಮಾಡಿದರು.
ಯಾಕಂದ್ರೆ ವಿರೋಧ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗುತ್ತಾ ಅಷ್ಟು ಆಡಳಿತ ಪಕ್ಷ ಒಂದು ಟ್ರ್ಯಾಕ್ ಒಳಗೆ ಹೋಗ್ತಿರ್ತೀವಿ. ಹಂಗಂತೇಳಿ ಆಡಳಿತ ಪಕ್ಷ ಮಾಡಿದ್ದು ಎಲ್ಲ ಸರಿ ಅನ್ನೋಕ್ಕಾಗಲ್ಲ, ಆಡಳಿತ ಪಕ್ಷ ಮಾಡಿದ್ದು ಎಲ್ಲರೂ ತಪ್ಪಂತ ಅನ್ನೋಕ್ಕಾಗಲ್ಲ. ಆಯಾ ಹಂತದ ಮೇಲೆ ಮಾತಾಡಬೇಕಾಗುತ್ತೆ ವಿರೋಧ ಪಕ್ಷ. ಆ ಕೆಲಸ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಕಾಣ್ತಾರ ಅನ್ನೋದನ್ನ ಮುಂದಿನ ದಿನಮಾನಗಳು ನೋಡ್ಬೇಕಾಗ್ತದೆ. ಆದ್ರೆ ನಿನ್ನೆ ಮಾಡಿರೋ ಅವ್ರ ಭಾಷಣದೊಳಗೆ ಏನೆಲ್ಲ ಇತ್ತು ಅಂತಂದ್ರೆ ಜಾಸ್ತಿ ಮಿಕ್ಸಪ್ ಇತ್ತು, ಮಸಾಲಾ ಮಿಕ್ಸ್ ಜಾಸ್ತಿ ಇತ್ತು. ಅಂದ್ರೆ ಅನ್ನೆಸೆಸರಿ ಮಾತುಗಳು ಸ್ವಲ್ಪ ಜಾಸ್ತಿ ಕಂಟೆಂಟ್ ಕಾಣ್ತು. ಅನಾವಶ್ಯಕ ಅಷ್ಟೊಂದು ಮಾತಾಡೋದು ಯಾಕಪ್ಪ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಆದ್ಕೊಳ್ಳೆ ಆ ವಿರೋಧ ಪಕ್ಷದ ನಾಯಕನ ಗಾಂಭೀರ್ಯತೆ ಅವ್ರಿಗೆ ಗೊತ್ತಾಗಬೇಕು. ಇಲ್ಲೇ ವಿರೋಧ ಪಕ್ಷದ ನಾಯಕ ಅಂದ್ಕೊಳ್ಳೆ ಎಷ್ಟು ಹೊತ್ತು ಮಾತಾಡಿದ್ರು ನಡೆದು ಹೋಗುತ್ತೆ. ಆದ್ರೆ ಏನು ಮಾತಾಡಿವಿ ಅನ್ನೋದು ಬೇಕಾಗ್ತೈತಿ. ಅವ್ರು ಮಾತಾಡಿದ್ದು ತಪ್ಪು ಅಂತ ಹೇಳಕತ್ತಿಲ್ಲ, ಆದ್ರೆ ಜಾಸ್ತಿ ಮಾತಾಡಿದ್ರು. ಕೆಲವೊಂದಿಷ್ಟು ಫೋಟೋ ತೋರಿಸೋ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಅಲ್ಲೇ ಅಧಿವೇಶನದೊಳಗೆ ಯಾವುದೇ ಚಿತ್ರನ ಪ್ರದರ್ಶನ ಮಾಡಬಾರ್ದು ಅಂತ ಐತಿ, ಆದಾಗ್ಯೂ ಬೈ ಫೋರ್ಸ್ ಅವ್ರು ತೋರ್ಸೋಕೆ ಪ್ರಯತ್ನ ಪಟ್ಟರು. ಅಲ್ಲಿ ಇಲ್ಲ ಅಂದಮೇಲೆ ಅದನ್ನು ತೋರಿಸಬಾರ್ದು. ಅವರು ಸುಮ್ಮನೆ ಏನೆಲ್ಲ ಮಾತಾಡ್ಬೋದಾಗಿತ್ತು ಒಂದು. ಇನ್ನು ಪ್ರಧಾನಮಂತ್ರಿಯವರು ಯಾವುದೋ ಒಂದು ಟೈಮ್ ಒಳಗೆ ಬಿಫೋರ್ ದಿ ಎಲೆಕ್ಷನ್ನು ಅವ್ರು ನಾನು ಭಗವಂತಗೆ ಹತ್ತಿರ ಆದವ ಅನ್ನೋ ಒಂದು ಸ್ಟೈಲ್ ಒಳಗೆ ಮಾತಾಡಿದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇದು ನಾನಲ್ಲ, ಸ್ವತಃ ಪ್ರಧಾನಿಯವರು ಹೇಳಿದರು ಅಂತ ಹೇಳ್ತಾರೆ. ಎಸ್, ಹೇಳಿರ್ಬೋದು, ಅವ್ರ ಹೇಳಿಕೆ ಅವರಿಂದ. ಅದಕ್ಕೆ ಅವರು ಸರಿ ಹೇಳಿದ್ರಂದ್ರೆ ಸಮರ್ಥಿಸ್ಕೊಂತಾರ, ತಪ್ಪು ಹೇಳಿದ್ರಂದ್ರೆ ಪಶ್ಚಾತ್ತಾಪ ಪಡ್ತಿರ್ತಾರೆ. ಆದ್ರೆ ಯಾವುದೋ ಟೈಮ್ ಒಳಗೆ ಕೊಟ್ಟಿರೋ ಪ್ರಧಾನಿಯವರ ಹೇಳಿಕೆಗೆ ಇಷ್ಟು ಡಿಲೇ ಮಾಡಿ ಅದು ಅಧಿವೇಶನದೊಳಗೆ ಉತ್ತರ ಕೊಡಬಹುದಾ? ಉತ್ತರನ ಇಮಿಡಿಯೇಟ್ ಕೊಡಬೇಕು. ಇಷ್ಟು ಡಿಲೇ ಮಾಡಿ ಅದು ಅಧಿವೇಶನದೊಳಗೆ ಉತ್ತರ ಕೊಟ್ರಪ್ಪ ಅಂತಂದ್ರೆ ಇದು ಆಲ್ರೆಡಿ ಪ್ರಿಪೇರ್ಡ್ ಅಂತ ಅನ್ಸುತ್ತೆ. ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿ ಬಂದಾರ ಇವರು ಅಂತ ಒಂದು ಸ್ಟೈಲ್ ಒಳಗೆ ಅಲ್ಲೇ ಬಂದ್ಬಿಡ್ತೈತಿ. ಆ ಥರ ಆಗಬಾರ್ದಾಯ್ತು. ಓಕೆ, ಇನ್ನು ಅವರು ಶಿವಂದು ಚಿತ್ರನ ಪ್ರದರ್ಶಿಸಿ ನೋಡ್ರಿ, ಶಿವ ಧ್ಯಾನಕ್ಕೆ ಕುಂತಾನ, ಕಣ್ಣು ಮುಚ್ಕೊಂಡು ಹೆಂಗೆ ಕುಂತಾನ, ಆ ಥರ ನಾವು ಕಣ್ಣು ಮುಚ್ಕೊಂಡು ಕೂತಿದ್ವಿ, ನಮ್ಮ ಮೇಲೆ ದಬ್ಬಾಳಿಕೆ ಆಗೈತಿ, ಆತ ಹೆಂಗೆ ವಿಷ ಕಂಠ ಆಗ್ಯಾನ, ಕಂಠದಾಗ ಹೆಂಗೆ ವಿಷಯ ಇಟ್ಕೊಂಡು ಕುಂತಾನ, ಆ ಥರ ನಾವು ಕಂಠದೊಳಗೆ ವಿಷಯ ಇಟ್ಕೊಂಡು ಕುಂತಿದ್ವಿ ಅನ್ನೋ ಮಾತು ರಾಹುಲ್ ಗಾಂಧಿ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆದ್ರೆ ಅವರು ಶಿವ ಎಷ್ಟು ಶಾಂತ ಮೂರ್ತಿ ಇದ್ದ ಅನ್ನೋದನ್ನು ಹೇಳ್ತಾರ, ಅದೇ ಥರ ನಾವು ಶಾಂತರಾಗಿ ಕೂತಿದ್ವಿ ಅಂತಾರ. ಜೊತೆಗೆ ಶಿವ ಯಾವ ಥರ ವಿಷ ಕಂಠ ಅದ ಅದೇ ಥರ ನಾವು ವಿಷಕಂಠರಾಗಿದ್ವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಸರಿ. ಆದ್ರೆ ಆತ ಯಾವ ಥರ ವಿಷನ ಕಂಠದೊಳಗೆ ಇಟ್ಕೊಂಡು ಕೂತಿದ್ದ ಆ ಥರ ನಾವು ಕಂಠದೊಳಗೆ ಇಟ್ಕೊಂಡು ಕುಂತಿದ್ವಿ ಅಂದ್ರೆ ಅದರ ಅರ್ಥ ಏನಾಗುತ್ತಪ್ಪ ಅಂದ್ರೆ ಆ ವಿಷನ ನಾವು ಇವಾಗ ಹೊರಗೆ ಕಕ್ಕಾಕತ್ತೀವಿ ಅಂದಂಗಾಗುತ್ತೆ. ಆಡಳಿತ ಪಕ್ಷ ಇನ್ನೇನು ಜಸ್ಟ್ ಆಡಳಿತ ನಡೆಸತ್ತಲ್ಲ, ಮುಂಬರುವ ದಿನಮಾನದೊಳಗೆ ಅದು ಏನು ತಪ್ಪು ಮಾಡ್ತೈತೆ ಅನ್ನೋದನ್ನು ನೋಡ್ಕೊಂತ ಅದ್ರದ್ದು ಕಿವಿ ಹಿಂಡೋ ಕೆಲಸ ಆಗಬೇಕು. ಬಿಫೋರ್ ದಿ ಎಲೆಕ್ಷನ್ ಯಾವ್ಯಾವ ಘಟನೆಗಳು ನಡೆದಾವಲ್ಲ ಆ ಘಟನೆನ ತಗೊಂಡ್ಬಂದು ಅಧಿವೇಶನದೊಳಗೆ ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡೋದು ಎಷ್ಟರ ಮಟ್ಟಿಗೆ ಸರಿ? ನೀವು ವಿಷಕಂಠ ಆಗಬೇಕು. ಆ ವಿಷನ ಯಾಕೆ ನೀವು ಹೊರಗಡೆ ಹಾಕಕತ್ತೀರಿ ಕಂಠದಿಂದ? ವೇಟ್ ಆ್ಯಂಡ್ ಸಿ ಯಾಕೆ ನೀವು ಪಾಲಿಸಿನ ಮೇಂಟೈನ್ ಮಾಡ್ತಾ ಇಲ್ಲ? ವೇಟ್ ಆ್ಯಂಡ್ ಸಿ ಪಾಲಿಸಿನ ಯಾಕೆ ನೀವು ಮೇಂಟೈನ್ ಮಾಡಬಾರ್ದು? ವಿಷನ ಕಕ್ಕಾಕತ್ತೀವಿ ಅಂತಂದ್ರೆ ಅದರ ಅರ್ಥ ಎರಡು ಪೀರಿಯಡು ನಾವು ಅಧಿಕೃತ ವಿರೋಧ ಪಕ್ಷದೊಳಗೆ ಇರಲಿಲ್ಲ. ಅವಾಗ ನೀವು ಮಾಡಿದ್ದ ಆಟ ಆಗಿತ್ತು. ಇನ್ಮೇಲೆ ನಾವು ಬಂದು ಹುಷಾರಂತ ಹೇಳಕ್ ಪ್ರಯತ್ನ ಮಾಡಾಕತ್ತೀರೇನು? ಆ ಥರ ಇತ್ತಂದ್ರೆ ಏನೋ ಸರಿ. ಆದ್ರೆ ನಮ್ಮ ಕಂಠ ಒಳಗೆ ವಿಷ ಇಟ್ಕೊಂಡಿದ್ದೀವಿ ನಾವು ಅಂತಂದ್ರೆ ಈಗ ವಿಷನ ಕಕ್ಕಾಕತ್ತೀವಿ ಅಂತ ಅರ್ಥ, ಅಂದ್ರೆ ಹೊರಗಡೆ ಹಾಕಕತ್ತೀವಿ ಅಂತ ಅರ್ಥ. ಅಂದ್ರೆ ಎರಡು ಪೀರಿಯಡ್ದಿಂದ ನೀವೇನು ಹೊರಗಡೆ ಕೂತಿದ್ರಲ್ಲ ಆ ಎಲ್ಲ ದ್ವೇಷ ಭಾವನೆ ನಿಮ್ಮ ಮನಸ್ಸೊಳಗೆ ಏನಾದರೂ ಐತೇನೋ? ಇದು ಸಾರ್ವಜನಿಕರಿಗೆ ನೀವು ಉತ್ತರದಾಯಿತ್ವ ಆಗ್ತೀರಿ. ಸಾರ್ವಜನಿಕರು ಈ ಥರ ಪ್ರಶ್ನೆ ಕೇಳ್ತಿರ್ತಾರೆ. ಅದರ ಸಲುವಾಗಿ ಅಧಿವೇಶನದೊಳಗ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನದ ಗಾಂಭೀರ್ಯತನ ಅರ್ಥ ಮಾಡಿಕೊಂಡು ಮುಂದೆ ಸುಗಮವಾಗಿ ಅಧಿವೇಶನ ನಡೆಯಾಕ ಅವಕಾಶ ಕಲ್ಪಿಸಿಕೊಡ್ಲಿ ಅಂತ ಅನ್ನೋದನ್ನ ಹೇಳ್ತಾ, ಅದೇ ರೀತಿ ಅವರು ಗಾಂಭೀರ್ಯತೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಡಳಿತ ಪಕ್ಷ ಏನೇ ಮಾಡಿದ್ರು ಸುಮ್ಮನೆ ಕುಂದಿರ್ಬೇಕಂತಲ್ಲ. ಆಡಳಿತ ಪಕ್ಷಕ್ಕೊಂದು ವಿರೋಧ ಪಕ್ಷ ಬೇಕೇ ಬೇಕು. ಆದರೆ ವಿಷಯ ಏನಿರ್ತೈತೆ ಅನ್ನೋದ್ರ ಮೇಲೆ ಅವರಿಗೆ ಟ್ಯಾಕಲ್ ಮಾಡಬೇಕಾಗತ್ತೆ. ಆದ್ರೆ ಸುಮ್ಮನೆ ಹೆಚ್ಚು ಮಾತಾಡಿದ್ರಂದ್ರೆ ಆ ಗಾಂಭೀರ್ಯತೆ ಕಡಿಮೆ ಆಗ್ತೈತಿ. ಪ್ರಧಾನಿಯವರು ನಾನು ದೇವರಿಗೆ ಸಮೀಪ ಇದ್ದಾವ ಅಂತ ಹೇಳ್ತಾರೆ. ಯಾವ ಒಂದು ಸರ್ಕಮ್ಸ್ಟೆನ್ಸ್ ಒಳಗೆ ಯಾವ ಆ್ಯಂಗಲ್ ಒಳಗೆ ನರೇಂದ್ರ ಮೋದಿಯವರು ಬಿಫೋರ್ ದಿ ಎಲೆಕ್ಷನ್ ಹೇಳಿದ್ರು ಗೊತ್ತಿಲ್ಲ, ಅದು ಅವ್ರ ಮನಸ್ಸೊಳಗಿತ್ತು. ಅದನ್ನು ಇಲ್ಲಿ ತಗೊಂಡು ಬಂದು ಹೇಳ್ತಾರೆ. ಸರಿ, ಅಧಿವೇಶನದೊಳಗೆ ನೀವು ಅದನ್ನು ಹೇಳಿದ್ರಲ್ಲ, ನಾನಲ್ಲ ಅದು ಹೇಳಿದ್ದು, ಅದು ನಾನೆಲ್ಲ ಹೇಳಿದ್ದು ಸ್ವತಃ ಪ್ರಧಾನಿಗಳು ಹೇಳಕತ್ತಾರ, ಅದು ನಾನೆಲ್ಲ ಹೇಳಿದ್ದು ಸ್ವತಃ ಪ್ರಧಾನಮಂತ್ರಿಗಳು ಹೇಳ್ಯಾರ ಅಂತಂದು ಒತ್ತಿ ಹೇಳ್ತಾರ. ಎಸ್, ಆದ್ರೆ ಇಂಥ ಕೆಲವೊಂದಿಷ್ಟು ಗಂಭೀರ ವಿಚಾರನ ಒಂದು ಸಾರಿ ಹೇಳಿದ್ರಂದ್ರೆ ಸಾಕು, ಆಡಳಿತ ಪಕ್ಷ ತಿದ್ದುಕೊಂತಿರ್ತೈತಿ.
ಅಕಸ್ಮಾತ್ ತಿದ್ದುಕೊಲಿಲ್ಲ ಅಂತ ಅನ್ಕೊಳ್ರಿ, ಮತ್ತೆ ಬೇರೆ ಟೈಮ್ ಒಳಗೆ ಮತ್ತೆ ಮೂಗಿ ಹಿಡಿಬೇಕು. ಒಂದ ವಿಷಯನ ಪದ ಅದೇ ಹೇಳ್ಕೊಂತ ಕೂತ್ರಂದ್ರೆ ಬೋರಿಂಗ್, ಇರಿಟೇಟ್ ಆಗ್ಬಿಡ್ತೈತಿ. ಮಾತಾಡಿದ್ದು ಮಾತಾಡ್ತಾರ ಅಂತ ಅನ್ಸುತ್ತೆ. ಅಲ್ಲಿ ಗಾಂಭೀರ್ಯತೆ ಕಮ್ಮಿ ಆಗ್ತೈತಿ, ಘನತೆ ಕಮ್ಮಿ ಆಗ್ತೈತಿ. ಆ ಘನತೆ ಕಡಿಮೆ ಆಗಕ್ಕೆ ಕೊಡಬಾರ್ದು ಅಂದ್ರೆ ಒಂದ್ಸರಿ ಮಾತಾಡೋದು. ಹಿಡೀರಿ, ನಿಮ್ಗೆ ಸಾಕಷ್ಟು ಮೂಗಿ ಹಿಡಿಯೋಕೆ ಅವಕಾಶ ಐತಿ, ಸಾಕಷ್ಟು ಟೈಮ್ ಐತಿ. ಸೊ ಯಾವ ಪ್ರಕಾರ ನಿನ್ನೆ ವಿರೋಧ ಪಕ್ಷದವ್ರು ಮಾತಾಡಿದ್ರು ಅದರಂಗೆ ಇವತ್ತು ಆಡಳಿತ ಪಕ್ಷದವ್ರು ಮಾತಾಡ್ತಾರ. ಆಡಳಿತ ಪಕ್ಷದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಕೂಡ ಸುಮ್ಮನೆ ಕೂತಿರಂಗಿಲ್ಲ, ಅವರು ನಿಮಗೆ ಟ್ಯಾಕಲ್ ಮಾಡ್ತಾರ. ವಿರೋಧ ಪಕ್ಷದವ್ರು ಈ ಥರ ಮಾತಾಡಿದ್ರು, ಸುಮ್ಮನೆ ಮಾತಾಡ್ತಾರ, ಬಂದೇ ಬರ್ತೈತಿ, ಡೆಫಿನೆಟ್ ಆಗಿ ಬರ್ತೈತಿ. ಆಗಲೇ ಹೇಳಿದ್ನಲ್ಲ ನಾನು, ಆಡಳಿತ ಪಕ್ಷದವರು ಬಹುಶಃ ಏನು ಮಾತಾಡ್ಬೋದು ಅಂತಂದ್ರೆ ಆಡಳಿತ ಪಕ್ಷದವರು ಕೆಲವೊಂದಿಷ್ಟು ಭಾವನಾತ್ಮಕವಾಗಿ ಮಾತಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಭಾವನಾತ್ಮಕವಾಗಿ ಮಾತಾಡಿಲ್ಲ. ಇಷ್ಟು ದಿವಸ ಮಾತಾಡಕ್ಕೆ ನಮಗೆ ಸಿಗದೇ ಇರೋ ಅವಕಾಶ ಈಗ ಸಿಕ್ಕೈತೆ ಅಂತ ಹೇಳಿ ಒಂದೇ ಟೈಮ್ ಒಳಗೆ ಒಂದೇ ದಿವಸಕ್ಕನ ಎಲ್ಲ ಹೊರಗೆ ಹಾಕ್ಕೊಂಡ್ರು. ನೋ, ಆ್ಯಕ್ಚುಲಿ ಒಂದು ಟೈಮಿಗೆ ಎಲ್ಲ ಹೊರಗೆ ಹಾಕಬಾರ್ದು. ಸ್ವಲ್ಪ ತಡೆದು ನೋಡಿ, ಮೂಮೆಂಟ್ ನೋಡಿ, ಪೊಸಿಷನ್ ನೋಡ್ಕೊಂಡು ಮೂಗು ಹಿಡಿಬೇಕಾಗತ್ತೆ, ಕಿವಿ ಹಿಂಡಬೇಕಾಗತ್ತೆ. ಈಗ ರಾಹುಲ್ ಗಾಂಧಿ ಅವ್ರ ವಿಷಯ ತಗೊಂಡು ಇವತ್ತು ಆಡಳಿತ ಪಕ್ಷದವರು ಕೆಲವೊಂದಿಷ್ಟು ವಿಚಾರನ ಮಾತಾಡ್ತಾ ಗಾಂಭೀರ್ಯತೆಗೆ ತಗೊಂಡು ಹೋಗಿ ಎಮೋಷ್ನಲ್ ಆಗಿ ಮಾತಾಡ್ತಾರೆ. ಡೆಫಿನೆಟ್ಲಿ ಅವ್ರು ಎಮೋಷ್ನಲ್ ಟಚ್ ಮಾಡ್ತಾರೆ. ಎಮೋಷ್ನಲ್ ಟಚ್ ಮಾಡಿದಾಗ ಕಟ್ಟ ಕಡೆಯ ವ್ಯಕ್ತಿಗೆ ಅಂದ್ರೆ ಸಾರ್ವಜನಿಕರಿಗೆ ಅಂದ್ರೆ ಮತದಾರರಿಗೆ ಮನಸ್ಸೊಳಗೆ ಮುಟ್ಟುತ್ತೆ, ಇಳಿತೈತಿ. ಆದ್ರೆ ಎಕ್ಸೈಟ್ ಆಗಿ ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ರಲ್ಲ, ಹಂಗೆ ಮಾತಾಡಿದ್ರೆ ಅಂದ್ರೆ ಏನಾಗ್ಬಿಡ್ತೈತಿ, ಗಾಂಭೀರ್ಯತೆ ಕಡಿಮೆ ಆಗ್ತೈತಿ. ಅದೇ ರೀತಿ ಮುಂದಾದರೂ ರಾಹುಲ್ ಗಾಂಧಿ ಅವರು ಇನ್ನೊಂದು ಸ್ವಲ್ಪ ಗಂಭೀರತೆನ ಬಹುಶಃ ತಗೋಬಹುದು ಅಂತ ಹೇಳ್ತಾ, ಇವತ್ತು ಆಡಳಿತ ಪಕ್ಷದವರು ಏನೆಲ್ಲ ಮಾತಾಡ್ತಾರ, ಯಾವ ವಿಚಾರ ಮಾತಾಡ್ತಾರ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ಒಂದು ಸುದ್ದಿನ ಇವತ್ತ ಇಲ್ಲೇ ಮುಗಿಸ್ತೀನಿ.